ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಮೈಸೂರು ಪಾಕ್ ರೆಡಿ ಮಾಡೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಕಪ್ಪು, ತುಪ್ಪ ಮತ್ತು ಎಣ್ಣೆಯಿಂದ 1 ಕಪ್ ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ ತೊಗೊಂಡಿದ್ದೀನಿ, ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಬನ್ನಿ ರೆಡಿ ಮಾಡೋಣ. ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ಮತ್ತು ನಾವು ತುಪ್ಪ ಮತ್ತು ಎಣ್ಣೆ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ರೆಡಿ ಮಾಡ್ಕೋಬೇಕು. ಒಂದು ದೊಣ್ಣೆ ಸಹಾಯದಿಂದ, ಸ್ಪೂನ್ ಸಹಾಯದಿಂದ ನೋಡಿ ಈ ಥರ ಬ್ಯಾಟರ್ ರೆಡಿ ಆಗಬೇಕು. ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಕಪ್ಪಷ್ಟು ನೀರು ಹಾಕಿ, ಮೊದಲೇ ತೊಗೊಂಡಿದ್ದು 1 ಕಪ್ ಸಕ್ಕರೆ ಹಾಕಿ ಅದನ್ನ ಚೆನ್ನಾಗಿ ತಿರುಗಬೇಕು. ಅದು ಸ್ವಲ್ಪ ಪಾಕ ಬರಬೇಕು. ಒಂದೆಳೆ ಪಾಕ ನೋಡಿ, ಈ ಥರ ಒಂದೆಳೆ ಪಾಕ ಬರಬೇಕು. ನಂತರ ಅದು ಬ್ಯಾಟರ್ನ ಅದರೊಳಗಡೆ ಹಾಕಿ ಅದೇ ದೊಣ್ಣೆ ಸಹಾಯದಿಂದ ಎಲ್ಲ ಮಿಶ್ರಣನೂ ಹೊಂದ್ಕೊಳ್ಳೋ ಥರ ತಿರುಗಬೇಕು. ಒಂದಕ್ಕೊಂದು ಮಿಕ್ಸ್ ಆಗ್ತಾ ಬರಬೇಕು. ನೋಡಿ ಫುಲ್ಲೆಲ್ಲ ತಳ ಬಿಡೋವರೆಗೂ ಇದೇ ಥರ ತಿರುಗ್ತಾ ಇರಬೇಕು. ನೋಡಿ ರೆಡಿ ಆಗಿದೆ ಈಗ ಎಲ್ಲ. ಅದನ್ನ ಮೊದಲೇ ತುಪ್ಪ ಸವರಿ ಇಟ್ಕೊಂಡಿದ್ದು ಪ್ಲೇಟ್ಗೆ ಹಾಕಬೇಕು. ಚೆನ್ನಾಗಿ ಅದು ಸೆಟ್ ಆಗಬೇಕು 3 ಅವರ್ಸು. ಹಾಗೆ ಕಟ್ ಮಾಡೋಕ್ಕೆ ಹೋದರೆ ನೋಡಿ ಅಂಟ್ಕೊಳ್ಳುತ್ತೆ. 3 ಅವರ್ಸ್ ಆರಿದ್ಮೇಲೆ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಬರ್ತಾಯಿದೆ ನೋಡಿ. ಪೀಸಸ್ ಎಷ್ಟು ಚೆನ್ನಾಗಿದೆ. ನಾನೊಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮನೆಯಲ್ಲೇ ಮೈಸೂರು ಪಾಕ್ ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.